ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಜಯ ದಾಖಲಿಸಿದ್ದಾರೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಭವಿಷ್ಯ ನುಡಿದಿದ್ದಾರೆ. ರಾಯಚೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪರ ಅಲೆ ಇರುವುದಾಗಿ ತಿಳಿಸಿದ್ದು, ದಾವಣಗೆರೆಯಲ್ಲಿ ನಾನು 1 ವಾರ ವಾಸ್ತವ್ಯ ಹೂಡಿ ನಗರ ಹಾಗೂ ಹಳ್ಳಿಗಳಲ್ಲಿ ಸಂಚರಿಸಿದ್ದೇನೆ. ಅಲ್ಲಿ ಯಾವುದೇ ಗೊಂದಲವಿಲ್ಲ. ನಾವು ಗೆಲ್ಲುವುದು ಸ್ಪಷ್ಟವಾಗಿದೆ. ಕೇವಲ ಒಂದು ಸಮುದಾಯವಲ್ಲ, ಎಲ್ಲ ಸಮುದಾಯದ ಜನರು ನಮಗೆ ಬೆಂಬಲ ನೀಡುತ್ತಾರೆ. ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ಮೇಲಿರುವ ಗೌರವದಿಂದಾಗಿ ಅವರ ಮೊಮ್ಮಗನಿಗೆ ಜನರು ಮತ ಹಾಕಲಿದ್ದಾರೆ ಎಂಬ ಸ್ಪಷ್ಟತೆ ಇದೆ ಎಂದು ಸಚಿವರು ವಿವರಿಸಿದ್ದಾರೆ. ಪಕ್ಷದೊಳಗಿನ ಅಸಮಾಧಾನದ ಕುರಿತು ಉತ್ತರಿಸಿದ ಅವರು, ನಮ್ಮ ನಾಯಕರಲ್ಲಿ ಆರಂಭದಲ್ಲಿ ಸ್ವಲ್ಪ ಅಸಮಾಧಾನ ಇತ್ತು ಎಂಬುದು ನಿಜ. ಆದರೆ ಈಗ ಜನರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಎಲ್ಲ ಅಸಮಾಧಾನ ಶಮನವಾಗಿದೆ. ಬಾಗಲಕೋಟೆಯಲ್ಲೂ ನಾವೇ ಗೆಲ್ಲುವ ವಿಶ್ವಾಸವಿದ್ದು 2 ಸೀಟುಗಳ ಕಾಂಗ್ರೆಸ್ ಪಾಲಾಗಿವೆ ಎಂದು ದೃಢವಾಗಿ ತಿಳಿಸಿದ್ದಾರೆ. ಸರ್ಕಾರದ ಅಭಿವೃದ್ಧಿ ಕೆಲಸಗಳು ಈ ಚುನಾವಣೆಯಲ್ಲಿ ಕೈ ಹಿಡಿಯಲಿವೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ನೀವು ಅಲ್ಲಿ ಕಾಲಕ್ಕೆ ರಿವ್ಯೂ ಮಾಡಿ ಅದು ನಿಮ್ದು ಈಗ ಟೈಮ್ ಇದೆ ನೀರು ತುಂಬಿಕೊಳ್ಳಿಕ್ಕೆ ಟ್ಯಾಂಕ್ ಇಂದು. ಆಮೇಲೆ ನೀವು ನೀರಿಲ್ಲ ನಮ್ಗೆ ಫುಲ್ ಆಗಿಲ್ಲ ಇಲ್ಲ ಅಂದ್ರೆ ರೆಸ್ಪಾನ್ಸಿಬಲ್. ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ಡಿಸಿಗೆ ಮಾತಾಡಿ ಕೋಆರ್ಡಿನೇಟ್ ಮಾಡಿ. ಏನಾದ್ರೂ ಸಮಸ್ಯೆ ಇದ್ರೆ ನೀವು ಅದನ್ನ ಟ್ಯಾಂಕ್ ಈಗೆಲ್ಲ ಫಿಲ್ ಅಪ್ ಮಾಡ್ಕೋಬೇಕು. ಮತ್ತೆ ಎಲ್ಲಿ ಬೋರ್ವೆಲ್ ಮೇಲೆ ಅವಲಂಬಿತವಾಗಿರ್ತವೆ, ಎಲ್ಲೆಲ್ಲಿ ಬೋರ್ವೆಲ್ ಡ್ರೈ ಆಗಿವೆ, ಎಲ್ಲೆಲ್ಲಿ ಸಮಸ್ಯೆ ಇದೆ ಅದು ಈಗ ಪಟ್ಟಿ ಮಾಡಿ ಅದೊಂದು ಟಾಸ್ಕ್ ಫೋರ್ಸ್ ಅಲ್ಲಿ ಯಾವುದು ಇದು ಪರ್ಮಿಷನ್ ತಗೊಂಡು ನೀವು ಅಲ್ಲಿ ಡಿಸಿಗೆ ಸಬ್ಮಿಟ್ ಮಾಡಿ. ಯಾವುದೇ ಸಮಸ್ಯೆ